ಗುಡ್ ನ್ಯೂಸ್, ರಾಜ್ಯದಲ್ಲಿ ಮೇ ಅಂತ್ಯಕ್ಕೆ ಮುಂಗಾರು. ಈ ಬಾರಿಯೂ ಕೂಡ ಅವಧಿಗೂ ಮುನ್ನವೇ ಮುಂಗಾರು ಆಗಮಿಸ್ತಾ ಇದೆ. ಮೇ ಅಂತ್ಯಕ್ಕೆ ಚಾಮರಾಜನಗರ ಕರಾವಳಿ ಮೂಲಕ ಪ್ರವೇಶ ಆಗುವಂಥದ್ದು. ಈ ಬಾರಿ ಪೂರ್ವ ಮುಂಗಾರು ಮಳೆ ವಾಡಿಕೆಗಿಂತ ಕಡಿಮೆ. ಮೇ 12ರ ಬಳಿಕ ಕೊಲ್ಲಿಯಲ್ಲಿ ಲಘು ವಾಯುಭಾರ ಕುಸಿತ ಏನಾದರೂ ಆಗುವಂತಹ ಸಾಧ್ಯತೆಗಳಿದೆಯೇನೋ. ಮೇ 20ಕ್ಕೆಲ್ಲ ಅಂಡಮಾನ್ನಲ್ಲಿ ಮುಂಗಾರು ಮಾರುತ ಎಂಟ್ರಿ ಆಗುತ್ತೆ. ಸೊ ಮೇ ಅಂತ್ಯಕ್ಕೆ ಕೇರಳಕ್ಕೆ, ನಂತರ ಕರ್ನಾಟಕಕ್ಕೆ ಮುಂಗಾರು ಆಗಮಿಸುವಂಥದ್ದು. ಈಗ ಆಲ್ರೆಡಿ ಎಲ್ಲ ರೈತರೆಲ್ಲ ಬಿತ್ತನೆ ಮಾಡೋದಕ್ಕಾಗಿರ್ಬೋದು ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ, ಎಲ್ಲ ರೀತಿಯಾದಂತಹ ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಏನು ಮುಂಗಾರು ಆರಂಭ ಆಗುವಂತಹ ಸಮಯ ಅಂತ ಹೇಳ್ಬಿಟ್ಟು ಮೇ ಅಂತ್ಯಕ್ಕೆ ಮುಂಗಾರು ಫಿಕ್ಸ್. ರಾಜ್ಯದ ರೈತರಿಗೆ ಖುಷಿ ಸಂಗತಿ. ಇವಾಗ ಮುಂಗಾರಿಗಾಗಿ ಆ ಬೀಜ ಬಿತ್ತನೆ ಮಾಡೋದಕ್ಕಾಗಿ ಕಾಯ್ತಾ ಇರ್ತಾರೆ. ಈ ಬಾರಿ ಪೂರ್ವ ಮುಂಗಾರು ಮಳೆ ವಾಡಿಕೆಗಿಂತ ಕಡಿಮೆ ಇದೆ ಅನ್ನುವಂಥದ್ದು ಕೂಡ ಮೇ 12ರ ಬಳಿಕ ಆರಂಭ ಆಗುತ್ತೆ. ಮೇ 20ಕ್ಕೆಲ್ಲ ಅಂಡಮಾನ್ನಲ್ಲಿ ಮುಂಗಾರು ಮಾರುತ ಎಂಟ್ರಿ ಆಗುತ್ತೆ. ಸೊ ಮೇ ಅಂತ್ಯಕ್ಕೆ ಕೇರಳಕ್ಕೆ, ಅದಾದ ನಂತರ ಕರ್ನಾಟಕಕ್ಕೆ ಮಳೆರಾಯ ಆಗಮಿಸಲಿದ್ದಾನೆ. ಇನ್ನು ಮುಂಗಾರು ಆಗಮನ ನಿರೀಕ್ಷೆ ಆದರೆ ಇನ್ನೂ ಕೂಡ ಸಿಗ್ತಾ ಇಲ್ಲ ಮುನ್ಸೂಚನೆ. ಈ ಬಾರಿಯ ಮುಂಗಾರು ಕೂಡ ಕಡಿಮೆ ಆಗುವಂತಹ ನಿರೀಕ್ಷೆ ಇದೆ. ಸಕಾಲಕ್ಕೆ ಮುಂಗಾರು ಆಗಮನ ಆದರೆ ಮಳೆ ಸಾಧ್ಯತೆ ವಿರಳ ಅಂತ ಹೇಳಲಾಗ್ತಾ ಇದೆ. ಜೂನ್ ತಿಂಗಳಿನಲ್ಲಿ ಭಾರೀ ಮಳೆಯಾಗುವಂತಹ ನಿರೀಕ್ಷೆ, ಜುಲೈನಿಂದ ಸೆಪ್ಟೆಂಬರ್ವರೆಗೆ ಮಳೆ ಕೊರತೆಯಾಗುವಂತಹ ನಿರೀಕ್ಷೆ ಕೂಡ ಇದೆ. ಸೊ ಮುಂಗಾರೇನೋ ಆದಷ್ಟು ಬೇಗ ಬಂದುಬಿಡುತ್ತೆ, ಖುಷಿನೇ, ಬೇಗ ಬಿತ್ತನೆಯನ್ನ ಮಾಡಬಹುದು ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಮಳೆಗಾಲ ಮುಗಿಯೋ ಹೊತ್ತಿಗೆ ಎಲ್ಲ ಕೂಡ ಫಸಲು ಬರೋದಕ್ಕೂ ಮಳೆ ಆಗೋದಕ್ಕೂ ಎಲ್ಲದಕ್ಕೂ ಕೂಡ ಈಗ ಸರಿ ಹೊಂದುತ್ತೆ. ಮುಂಗಾರು ಫಸ್ಟ್ ಎಂಟ್ರಿನೇ ಬೇಗ ಆರಂಭ ಆದರೆ ಅನ್ನುವಂಥದ್ದಾದರೆ, ಬಟ್ ಈ ಜೂನಿಂದ ಸೆಪ್ಟೆಂಬರ್ ಅವಧಿ ಏನಿದೆ ಅಲ್ಲಿ ಚೆನ್ನಾಗಿ ಮಳೆ ಆಗಬೇಕು. ಆದರೆ ಇಲ್ಲಿ ಮಳೆಯ ಕೊರತೆ ಎದುರಾಗುವಂತಹ ಲಕ್ಷಣ ನಿರೀಕ್ಷೆಗಳು ಇದೆಯಂತೆ. ಜುಲೈನಿಂದ ಸೆಪ್ಟೆಂಬರ್ವರೆಗೂ ಕೂಡ ಮಳೆ ಕೊರತೆ ಇದ್ದೇ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಒಂದು ವೇಳೆ ಮುಂಗಾರು ಕೈಕೊಟ್ರೆ ರೈತರಿಗೆ ಕಷ್ಟ ತಪ್ಪಿದ್ದಲ್ಲ. ಕೃಷಿ ಉತ್ಪಾದನೆಯ ಮೇಲೆ ಗಂಭೀರವಾಗಿ ಪರಿಣಾಮದ ನಿರೀಕ್ಷೆ ಕೂಡ. ಜುಲೈ ತಿಂಗಳಿನಲ್ಲಿ ನಿರೀಕ್ಷೆಯಂತೆಯೇ ಬಿತ್ತನೆ ಕಾರ್ಯ ಕೂಡ ಶುರುವಾಗುತ್ತೆ. ನಂತರದ 2 ತಿಂಗಳ ಕಾಲ ಮಳೆ ಅನಿವಾರ್ಯವಿರುತ್ತೆ. ಆದರೆ 3 ತಿಂಗಳ ಕಾಲ ವಾಡಿಕೆಗಿಂತ ಕಡಿಮೆ ಮಳೆ ನಿರೀಕ್ಷೆ ಇದೆ. ಜಲಾಶಯಗಳು ಭರ್ತಿಯಾಗೋದು ಕೂಡ ಅನುಮಾನ. ಕೆರೆ ಕಟ್ಟೆಗಳಿಗೆ ನೀರು ಬರೋದಿಲ್ಲ, ಅಂತರ್ಜಲವೂ ಕೂಡ ಹೆಚ್ಚಾಗೋದಿಲ್ಲ, ನಿರೀಕ್ಷಿತ ಫಸಲು ಕೂಡ ಬರದೆ ರೈತರಿಗೆ ಸಮಸ್ಯೆ ಆಗುವಂತಹ ನಿರೀಕ್ಷೆ ಇದೆ. ಕುಡಿಯೋದಕ್ಕೆ ನೀರು ಸೇರಿದಂತೆ ಹಲವು ಸಮಸ್ಯೆಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಬಿಟ್ಟು ಎಚ್ಚರಿಕೆಯನ್ನ ಕೊಡಲಾಗ್ತಾ ಇದೆ. ಮುಂಗಾರೇನು ಕರೆಕ್ಟ್ ಅವಧಿಗೂ ಮುನ್ನ ಬಂದ್ಬಿಡುತ್ತೆ, ಓಕೆ, ಬಟ್ ಅದಾದ ಮೇಲೂ ಕೂಡ ಮಳೆ ಇಂಪಾರ್ಟೆಂಟ್ ಅಲ್ವಾ. ಸೊ ಅಲ್ಲಿ ಸಮಸ್ಯೆಗಳಾಗತ್ತೆ ಅಂತದನ್ನ ಹೇಳಲಾಗ್ತಾ ಇರುವಂಥದ್ದು. ಮೇ ಅಂತ್ಯಕ್ಕೆ ಚಾಮರಾಜನಗರ ಕರಾವಳಿ, ಸೊ ಈ ಭಾಗಗಳಲ್ಲಿ ಪೂರ್ವ ಮುಂಗಾರು ಮಳೆ ವಾಡಿಕೆಗಿಂತ ಕಡಿಮೆ ಇದೆ. ಬಟ್ ಈ ಸೆಪ್ಟೆಂಬರ್ ಮತ್ತೆ ಜೂನ್ ಟು ಸೆಪ್ಟೆಂಬರ್, ಜುಲೈ ಟು ಸೆಪ್ಟೆಂಬರ್ ಅವಧಿ ಏನಿದೆ ಅಲ್ಲಿ ಮಳೆ ಚೆನ್ನಾಗಿ ಆಗಬೇಕು, ಬಟ್ ಸಮಸ್ಯೆಗಳಾಗತ್ತೆ ಅನ್ನುವಂತಹ ಮಾಹಿತಿ ಇದೆ.